ಕೇಂದ್ರದಲ್ಲಿ ಪ್ರಶ್ನಾಪತ್ರಿಕೆ ಸೋರಿಕೆ ಈ ಪ್ರಕರಣವನ್ನ ಈಗ ಕಾಂಗ್ರೆಸ್ಸಿಗೆ ಒಂದು ರೀತಿ ಅಸ್ತ್ರ ಆದಂತೆ ಕಾಣಿಸುತ್ತೆ. ಹಾಗೆಯೇ ರಾಜ್ಯದಲ್ಲಿ ಕೆಪಿಎಸ್ಸಿ ನೇಮಕಾತಿಯ ಅಕ್ರಮ, ಪಡಿತರಾಕಿಯ ಕಳ್ಳಸಾಗಣೆ, ಬರಗಾಲ, ಬಿಡದಿ ಟೌನ್ಶಿಪ್, ಬೆಲೆ ಏರಿಕೆ ವಿಪಕ್ಷಗಳಿಗೆ ಒಂದು ರೀತಿ ಆಹಾರ ಆಗ್ತಿದೆ. ಆಗಸ್ಟ್ 8ರಿಂದ ನಮ್ಮಲ್ಲಿ ಅಧಿವೇಶನ ಶುರುವಾಗುತ್ತೆ. ಈಗಾಗಲೇ ಚರ್ಚೆ ಮಾಡೋದಕ್ಕೆ ಬಿಜೆಪಿ ಜೆಡಿಎಸ್ ಕೂಡ ಜೊತೆ ಸೇರ್ಕೊಂಡಿದೆ. ಈ ಕುರಿತು ದೇವೇಗೌಡರ ಜೊತೆ ಚರ್ಚೆ ಮಾಡೋದಕ್ಕೆ ಬಿಜೆಪಿ ಮುಂದಾಗ್ತಿದೆ. ಸರ್, ಈ ಬಾರಿಯ ಈ ನಮ್ಮ ರಾಜ್ಯದಲ್ಲಾಗುವಂತ ಅಧಿವೇಶನ ಸರ್ ಬಹಳ ಮಹತ್ವ ಪಡ್ಕೊಂತಿದೆ. ವಿಪಕ್ಷಗಳಿಗೆ ಬಹಳ ಗಟ್ಟಿ ಅಸ್ತ್ರಗಳಿದೆ ಇಡೀ ರಾಜ್ಯದ ಜನರ ಪರವಾಗಿ ಧ್ವನಿ ಎತ್ತುವುದಕ್ಕೆ. ಬಟ್ ಇವರು ಮಾಡ್ತಾರಾ ಇಲ್ವಾ ಅನ್ನೋದೇ ದೊಡ್ಡ ಮಟ್ಟದ ಅನುಮಾನ ಸರ್. ಬರ್ತಾರಾ ಇಲ್ವಾ ಅನ್ನೋದೇ ಅನುಮಾನ. ಕಳೆದ ಬಾರಿ ಯುಟಿ ಖಾದರ್ ಹೊಸ ಹೊಸ ಸರ್ಕಸ್ ಎಲ್ಲ ಮಾಡಿ ಬನ್ನಿ ಬನ್ನಿ ಅಂತ ಕರೆದಿದ್ರು. ಈ ಬಾರಿ ಹೋಗ್ತಾರಾ ಇಲ್ವಾ ಅನ್ನೋದೇ ಡೌಟ್. ಹೋಗಬೇಕಾದ್ರೆ ಸಂದರ್ಭ ಸೃಷ್ಟಿ ಆಗ್ಬಹುದು. ಈಗ ಕೇಂದ್ರದಲ್ಲಿ ಬಿಜೆಪಿಗರಿಗೆ ಆಗ್ತಾ ಇರುವಂತ ಏನು ತಲೆನೋವಿದೆ ಅದೇ ನಿಟ್ಟಲ್ಲಿ ಕಾಂಗ್ರೆಸ್ಸಿಗೆ ಬರಿ ಆಗುತ್ತೆ. ಹೌದು, ಯಾಕಂದ್ರೆ ಕೆಪಿಎಸ್ಸಿ ಹಗರಣದಿಂದ ಬಿಡದಿ ಟೌನ್ಶಿಪ್ದು ರೈತರ ಸಮಸ್ಯೆಗಳು, ಬರಗಾಲ, ಹೌದು, ಆಮೇಲೆ ಪಡಿತರ ಏನು ಕಳ್ಳತನ ಏನ್ ಮಾಡ್ತಾ ಇದ್ದಾರೆ ಇವರು, ಇವೆಲ್ಲವೂ ಕೂಡ, ಮತ್ತೆ ದರಗಳ ಏರಿಕೆ, ಬೆಲೆಗಳ ಏರಿಕೆ ಆಗಿದ್ದಾವೆ. ಸೊ ಈ ನಿಟ್ಟಲ್ಲಿ ಸರ್ಕಾರ ತಗೊಂಡಿರುವಂತ ಕ್ರಮಗಳೇನು, ಬಿಡದಿಯ ವಿಚಾರದಲ್ಲಿ ನೀವು ಮಾಡಕ್ ಹೊರಟಿದ್ದಾದ್ರೂ ಏನು, ರೈತರ ಪರವಾಗಿ ನಾವು ನಿಂತಿದ್ದೀವಿ ಅಂತ ಹೇಳಿಕೊಳ್ಳೋದಕ್ಕೆ ಈಗ ದೇವೇಗೌಡರಿಂದ ಒಂದಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಬಂದು 8ನೇ ತಾರೀಕಿಗೆ ಸದನದೊಳಗಡೆ ಪ್ರವೇಶ ಮಾಡೋಣ ಅಂತ ಬಿಜೆಪಿ ಜೆಡಿಎಸ್ ಎರಡೂ ಸೇರ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ. ಸಮ್ಮಿಶ್ರ ಸರ್ಕಾರದಲ್ಲಿ ಈ ಏನಾದರೂ ಹೋರಾಟಕ್ಕೆ ಸರಿಯಾದ ಯೋಜನೆ ಹಾಕೊಂಡ್ರೆ ಕಾಂಗ್ರೆಸ್ ಅನ್ನು ಮಾತ್ರ ಇಕ್ಕಟ್ಟಿಗೆ ಸಿಲ್ಕಾಕೋದಂತೂ ಪಕ್ಕ. ಹೌದು, ಯಾಕಂದ್ರೆ ಅಷ್ಟೊಂದು ಒಂದು ಒಳಗಡೆ ಬೇಗುದಿ ಇದೆ ಕರ್ನಾಟಕದಾದ್ಯಂತ ಇರುವಂತದ್ದು. ಕೆಪಿಎಸ್ಸಿ ಹಗರಣದಲ್ಲಿ ಏನು ಅವ್ರನ್ನ ಪದಚ್ಯುತ ಮಾಡಿದ್ರು ಅಧ್ಯಕ್ಷರನ್ನ, ಹೌದು, ನೋಡಿದ್ರೆ ಬೇರೆ ನಿಟ್ಟಲ್ಲಿ ಬಿಡದಿಯ ಆ ಮೊಂಡು ಹಠ ಯಾಕೆ ಮಾಡ್ತಾ ಇದ್ದೀರಿ? ಈಗಾಗಲೇ ನೀವು ಸಚಿವ ಸಂಪುಟವನ್ನ ಯಾಕೆ ಈಗ ಅಷ್ಟೊಳಗಡೆ ಮುಗಿಸ್ಕೊಳ್ಬಹುದು, ನಾಳೆ ನಾಡಿದ್ರೊಳಗಡೆ ಯಾವ್ದಾದ್ರು ಒಂದು ತ್ವರಿತವಾಗಿ ಒಂದು ಪಟ್ಟಿ ಬರಬಹುದು, ಆ ನಿಟ್ಟಲ್ಲಿ ಏನೋ ಒಂದು ಕೆಲಸಗಳಾಗಬಹುದು. ಆಗಿಲ್ಲ ಅಂದ ಪಕ್ಷದಲ್ಲಿ ಅದು ಕೂಡ ಒಂದು ಅಸ್ತ್ರವಾಗಿ ಪರಿಣಮಿಸುತ್ತೆ. ಒಂದು ಅರ್ಥದಲ್ಲಿ ಕಾಂಗ್ರೆಸ್ಸಿಗೆ ಇದೊಂಥರ ಇಕ್ಕಟ್ಟಿನ ಸಂದರ್ಭ ಸೃಷ್ಟಿಯಾಗುತ್ತೆ ಅಂತ ಅನ್ಸುತ್ತೆ. ಬಿಜೆಪಿಯ ಈ ವಿರೋಧ ಪಕ್ಷದ ನಾಯಕರುಗಳು ಸರಿಯಾಗಿ ವರ್ತನೆ ಮಾಡದಲ್ಲಿ ಮಾತ್ರ ಇವರೇ ಬೇರೆ ಬೇರೆ ಲೇವಡಿಗೆ ಕೈ ಹಾಕಿ ಇರುವ ಗಟ್ಟಿ ಕಾಳುಗಳನ್ನ ಇವರೇ ಹೊರಗಡೆ ಹಾಕೊಂಡ್ಬಿಟ್ರೆ ವಿಷಯ ಗಟ್ಟಿ ಇದೆ ಅಲ್ಲಿ. ಹೌದು, ಇವರು ಮಾತುಗಾರಿಕೆಯ ಬೇರೆ ಬೇರೆ ಪ್ರದರ್ಶನ ಮಾಡಕ್ ಹೋಗಿ ಕೆಲವೊಂದಷ್ಟು ವಿಷಯಾಂತರ ಮಾಡಕ್ ಹೊರಡ್ತಾರಲ್ಲ, ಅದನ್ನೆಲ್ಲವನ್ನು ಬಿಟ್ಟು ಬರೀ ವಿಷಯವನ್ನೇ ಮಾತಾಡೋದಕ್ಕೆ ಹೊರಟ್ರೆ ಈ ಬಾರಿ ಅಧಿವೇಶನದಲ್ಲಿ ಒಂದಷ್ಟು ಚರ್ಚೆಗಳಂತೂ ಆಗತ್ತೆ. ಹೌದು, ತಡವಾಗಿ ಅಧಿವೇಶನ ಶುರುವಾಗ್ತಾ ಇದೆ. ಮುಂಗಾರು ಅಧಿವೇಶನ ಶುರುವಾಗಬೇಕಿತ್ತು, ಜುಲೈಯಲ್ಲೇ ಶುರುವಾಗಬೇಕಾಗಿತ್ತು, ತಡವಾಗಿದೆ. ಆದರೂ ಕೂಡ ಈ ಅಧಿವೇಶನ ಒಂದು ಬಿಸಿ ಚರ್ಚೆಗೆ ಗ್ರಾಸ ಆಗೋದಂತೂ ಸತ್ಯ. ಹೌದು, ಬಟ್ ಎಷ್ಟು ಮಟ್ಟಿಗೆ ಇವರು ಅದನ್ನ ಉಪಯೋಗಿಸ್ಕೊಳ್ತಾ ಇರೋದು ಒಂದು ಪ್ರಶ್ನೆ ಇದೆ. ಯಾಕಂದ್ರೆ ಕಳೆದ ಬಾರಿಯಲ್ಲಿ ನೋಡಿದ್ವಿ, ಎಂತೆಂಥ ವಿಚಾರಗಳಿದ್ರು ಕೂಡ ಅದನ್ನ ಎತ್ತಿ ಹಿಡಿಯೋದ್ರಲ್ಲಿ ಫೇಲ್ ಆಗ್ಬಿಟ್ರು. ಅವರು ಒಂದು ಕಡೆ ಹೋಗೋದು, ಬಿಜೆಪಿಯಲ್ಲಿ ಅಧ್ಯಕ್ಷರ ನಡುವೆ ಇರುವಂತಹ ಆಂತರಿಕ ಕಚ್ಚಾಟಗಳು, ಎಲ್ಲೊಂದು ಕಡೆ ಬಿಜೆಪಿಗೆ ಜೆಡಿಎಸ್ ಹತ್ರ ಹೋಗ್ಲೇಬೇಕಾದಂತ ಸನ್ನಿವೇಶ ಬಂದಂಗಿದೆ ಸರ್. ಒಂದು ರಾಷ್ಟ್ರೀಯ ಪಕ್ಷ ಅಂದ್ರೆ ಸಮನ್ವಯತೆ ಕೊರತೆ ಮೊದಲೇ ಇತ್ತು. ಸಮನ್ವಯತೆಯ ಸಮಿತಿ ಕೂಡ ಮಾಡ್ಕೊಂಡ್ರು ಕೂಡ ಸಮನ್ವಯತೆ ಕೊರತೆ ಎಲ್ಲೂ ಎದ್ಕೊಂಡಂಗೆ ಅನಿಸ್ತಿದೆ. ಬಿಜೆಪಿಯಲ್ಲಿ ಈಗ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಎಲ್ಲ ಅಸಮರ್ಥರಿದ್ದಾರೆ ಅನ್ನುವಂಥದ್ದೇ ಅವರ ಲೆಕ್ಕಾಚಾರಗಳು. ಯಾವ ಶಾಸಕರಿಗೂ ಕೂಡ ಬಿಜೆಪಿಯ ಇರುವ ಅಥವಾ ಬಿಜೆಪಿ ಕಾರ್ಯಕರ್ತನಿಗೂ ಒಂದು ಸರಿಯಾದ ಮಾರ್ಗದಲ್ಲಿ ನಾವಿದ್ದೀವಿ, ನಮ್ಮ ಪಕ್ಷ ಇದೆ ಅಂತ ಎದೆ ತಟ್ಟಿ ಹೇಳ್ಕೊಳ್ಳೋದಕ್ಕಿಲ್ಲ. ಸದ್ಯದ ಪರಿಸ್ಥಿತಿ ಅದಲ್ಲ. ಕೇಂದ್ರದ ಮೋದಿ ಮತ್ತೆ ಅಮಿತ್ ಶಾ ಆ ತಂಡವನ್ನೇ ನೆಚ್ಕೊಂಡು ಇವತ್ತಿಗೂ ರಾಜಕೀಯ ಬೇಳೆ ಬೇಯಲಾಗ್ತಾ ಇದೆ ವಿನಃ ಯಾವ ಕಾರಣಕ್ಕೂ ಇಲ್ಲಿ ರಾಜ್ಯದ ನಾಯಕರನ್ನು ನಂಬಿಕೊಂಡು ಆಗ್ತಾ ಇಲ್ಲ. ಇದು ಸತ್ಯ. ಮತ್ತೆ ಸ್ವತಃ ರಾಜಕೀಯ ಮುಖಂಡರು ಕೂಡ ಇದನ್ನು ಒಪ್ಕೊಳ್ತಾರೆ. ಕಾರ್ಯಕರ್ತರಿಗೂ ಅದೇ ನೋವು. ನಮ್ಮ ರಾಜ್ಯದಲ್ಲಿ ಒಬ್ಬ ಪ್ರಬಲ ಸಮರ್ಥ ನಾಯಕ, ಈತನ ಮುಂದಾಳತ್ವದಲ್ಲೇ ನಾವು ಚುನಾವಣೆಯನ್ನು ಎದುರಿಸ್ತೀವಿ, ಇವರೇ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನಾಳೆ ಬೆಳಿಗ್ಗೆ ಘೋಷಣೆ ಮಾಡಿ ಅಂತ ಹೇಳಿದ್ರೆ ಎಲ್ಲರೂ ತಿರುಗಿ ನೋಡ್ತಾರೆ, ಯಾರಿದ್ದಾರೆ ನೋಡೋಣ ಅಕ್ಕಪಕ್ಕ. ಹೌದು, ಯಾರಲ್ಲೂ ನಂಬಿಕೆ ಇಲ್ಲ. ಇಂಥ ಒಂದು ಪಕ್ಷಕ್ಕೆ ವಿರೋಧ ಪಕ್ಷದ ನಾಯಕ ಒಬ್ಬರು, ಅಧ್ಯಕ್ಷ ಒಬ್ಬರು, ಅವ್ರ ಮಾತು ಕೇಳದೇ ಇರೋರು ಅಷ್ಟು ಜನ. ಹೌದು, ಇವರಿಬ್ಬರು ಮಾತು ಯಾರೂ ಕೇಳ್ತಾ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ಅವ್ರಿಗೆ ಅವ್ರ ಮೇಲೆ ಭರವಸೆ ಇಲ್ಲ. ಅವರ ಮಾತುಗಳನ್ನು ಯಾರು ಭರವಸೆಯಿಂದ ಕೇಳಿಸ್ಕೊಳ್ತಾ ಇಲ್ಲ. ಹಾಗಾಗಿ ಇಲ್ಲಿ JDS ಪ್ರಬಲವಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿರುವಂಥ ಅನುಭವ, ಮನೆಯಲ್ಲಿ ದೊಡ್ಡಗೌಡರದ್ದು ಒಂದಷ್ಟು ಅನುಭವ ದೊಡ್ಡ ಮಟ್ಟಕ್ಕೆ, ಇದೆಲ್ಲ ಇರೋದ್ರಿಂದ JDS ಅನ್ನ ಬಿಟ್ಟು ನಾವೇನೋ ರಾಜಕೀಯ ಮಾಡಕ್ ಹೊರಟು ಕಾಂಗ್ರೆಸ್ ಅನ್ನ ಬೀಳಿಸ್ತೀವಿ ಅನ್ನೋ ಶಕ್ತಿ ಈಗ ಸದ್ಯದ ಬಿಜೆಪಿಯಲ್ಲಿ ಇಲ್ಲ. ಅದಕ್ಕೆ ದೇವೇಗೌಡರು ಇರೋವರೆಗೂ ಬಿಜೆಪಿ ಕೂಡ ಕೇಂದ್ರ ಮಟ್ಟದಲ್ಲಿ ಒಪ್ಕೊಳ್ಳೋಕೆ
ಸಾಧ್ಯತೆ ಕಡಿಮೆ ಇದೆ. ಹಾಗಾಗಿ JDS ಜೊತೆ ಇವರು ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕು. ಅಸಮಾಧಾನ ಇರುತ್ತೆ. ಎಲ್ಲಿ ನಾವೆಲ್ಲ ಸೇರಿ ಚುನಾವಣೆ ಎದುರಿಸಿ ಗೆದ್ದು ಬಂದರೆ, ಸಮ್ಮಿಶ್ರ ಸರ್ಕಾರ ಬಂದರೆ ಕುಮಾರಸ್ವಾಮಿ ಅವರು ತಟ್ ಅಂತ ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ ಅನ್ನುವಂಥ ಒಂದು ಭಯ ಮತ್ತು ಒಂದು ಆತಂಕ ಅವರಲ್ಲಿ ಇದೆ. ನಿಮ್ಗೆ ಯಾರಿಗೂ ಆ ಸ್ಥಾನಮಾನಕ್ಕೆ ಹೋಗುವಂಥ ಯೋಗ್ಯತೆ ಇಲ್ಲದೇ ಇದ್ದಾಗ ಆ ಕಡೆಯಿಂದ ಬಂದು ತಟ್ಟಂತನಾದರೂ ಕೂತ್ಕೊಳ್ಳಿ, ಅಥವಾ ನೀವೇ ತಟ್ಟೆ ಹಾಕಿ ತಗೊಂಬಂದು ಕೂರಿಸ್ಕೊಳ್ಳೇಬೇಕಾಗುತ್ತೆ. ಅವರು ಆ ವ್ಯವಸ್ಥೆ ಅಡಿ ಇರೋದ್ರಿಂದನೇ ಇವತ್ತು ಸೆಂಟ್ರಲಲ್ಲಿ ಅನುಭವಿಸ್ತಾ ಇದ್ದಾರೆ. ಸ್ಟೇಟ್ ಪಾಲಿಟಿಕ್ಸ್ ಬಿಸಿ ಆದ ತಕ್ಷಣಕ್ಕೆ ಮತ್ತೆ ಸ್ಟೇಟಿಗೆ ಬಂದ್ಬಿಟ್ಟು ಅನುಭವಿಸ್ತಾರೆ. ಒಟ್ಟಿನಲ್ಲಿ ನೀವೇ ಅವರನ್ನು ಮುಂದಕ್ಕೆ ಬಿಡ್ತಾ ಇದ್ದೀರಿ, ಸಂತೋಷವಾಗಿ ಮುಂದಕ್ಕೆ ಹೋಗ್ತಾ ಇರಿ ಅಷ್ಟೇ. ಒಟ್ಟಿನಲ್ಲಿ ಈಗಾಗಲೇ ಅಧಿವೇಶನಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ದೋಸ್ತಿ ಪಡೆ ತಮ್ಮ ತಮ್ಮ ಬತ್ತಳಿಕೆಯಿಂದ ಯಾವ್ಯಾವ ಬಾಣ ಬಿಡ್ತಾರೆ ಅನ್ನೋದು ಕಾದ್ ನೋಡಬೇಕು. KPSCಯ ನೇಮಕಾತಿಯಲ್ಲಿ ಮಾಜಿ ಅಧ್ಯಕ್ಷರ ಪುತ್ರಿ ಸುಳ್ಳು ಪ್ರಮಾಣ ಪತ್ರವನ್ನ ಕೊಟ್ಟು ಕೆಲಸ ಮಾಡಿಸಿಕೊಂಡಿದ್ರು. ಈ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಕಾರಣ ಆಗಿತ್ತು. ಈ ಪ್ರಕರಣವನ್ನ ರದ್ದುಗೊಳಿಸುವಂತೆ ಕೋರಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ ಮಾಜಿ ಅಧ್ಯಕ್ಷರು, KPSCಯ ಅಧ್ಯಕ್ಷರಾಗಿದ್ದಂತ ಶಿವಶಂಕರಪ್ಪನವರ ಪುತ್ರಿ ಸುಮಾ ಸಾಹುಕಾರ್. ಆದ್ರೆ ಅವರಿಗೆ ಇವತ್ತು ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ನೀವು ಮೇಲ್ನೋಟಕ್ಕೆ ವಂಚನೆ ಮಾಡಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಬಡವರಿಗೆ ಸಿಗಬೇಕಾದಂತ ಹುದ್ದೆಯ ಸ್ಥಾನಮಾನವನ್ನ ನೀವು ಪಡ್ಕೊಂಡ್ರೆ ಇದರಿಂದ ಮೋಸ ಆಯಿತು ಅಂತ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದಂತ ಪೀಠ ಇವತ್ತು ಅವರು ತರಾಟೆ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತು. ಜೊತೆಯಲ್ಲಿ KPSCಯ ಕಚೇರಿಗೆ ಈಗ ಹಂಗಾಮಿ ಅಧ್ಯಕ್ಷರಿದ್ದಾರಲ್ಲ, ಅವರನ್ನು ಹೋಗಿ ಬಿಜೆಪಿಯ ನಿಯೋಗ ಭೇಟಿ ಮಾಡಿ ಬಂದಿದೆ. ಈ ಬಗ್ಗೆ ಆರ್ ಅಶೋಕ್ ಅವರು ಮಾತನಾಡಿದ್ದಾರೆ, ನೋಡಿ ಬರೋಣ. ಸುಮಾರು 400 ಹುದ್ದೆಗಳ ನೇಮಕಾತಿಯಲ್ಲಿ ಆಗಿರ್ತಕ್ಕಂಥ ದೊಡ್ಡ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಒಂದೊಂದು ಪೋಸ್ಟ್ಗೂ ಸುಮಾರು 1.5 ಇಂದ 2 ಕೋಟಿ ರೂಪಾಯಿ ಲಂಚ. ಈಗಾಗಲೇ ಆಡಿಯೋದಲ್ಲಿ 80 ಲಕ್ಷ ರೂಪಾಯಿ ಅಡ್ವಾನ್ಸ್ ಬಗ್ಗೆನೂ ಆಡಿಯೋ ಬಂದಿದೆ. ಮತ್ತೆ ವಿದ್ಯಾರ್ಥಿಗಳೆಲ್ಲ ಕೂಡ ನನ್ನನ್ನ, ಸುರೇಶ್ ಕುಮಾರ್ ಅವ್ರನ್ನ, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವ್ರನ್ನೆಲ್ಲ ಭೇಟಿ ಮಾಡಿದ್ರು. ಅವರ ಅಳಲು ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರು ಹಣ ಕೊಟ್ಟಿದ್ದಾರೋ ಅವ್ರಿಗೆ ಮೊದಲೇ ಕ್ವಶನ್ ಪೇಪರ್ ಲೀಕ್ ಆಗಿದೆ, ಅವ್ರನ್ನ ಬೇರೆ ಬೇರೆ ಕರ್ಕೊಂಡೋಗಿ, ಅಂದ್ರೆ ಬೆಂಗಳೂರು ಹೊರವಲಯದಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಇಂದ ಆಚೆ ಕರ್ಕೊಂಡೋಗಿ, ಅಥವಾ ಬೇರೆ ರಾಜ್ಯಕ್ಕೆ ಆಂಧ್ರ ಪ್ರದೇಶ, ತಮಿಳ್ನಾಡು ಇಲ್ಲೆಲ್ಲ ಕರ್ಕೊಂಡೋಗಿ ಅವ್ರನ್ನ ಕ್ವಶನ್ ಪೇಪರ್ನ ಕೊಟ್ಟು ಅವ್ರನ್ನ ಅಲ್ಲಿ ರೆಡಿ ಮಾಡಿ ಇಲ್ಲಿ ಅವ್ರಿಗೆ ಎಕ್ಸಾಮ್ ಬರ್ಸೋ ಅಂತದ್ದು. ಈ ಹಿಂದೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿದ್ರು. ಮಕ್ಕಳ ವಿಚಾರದಲ್ಲೇ ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೆಲಸ ಕಳ್ಕೊಂಡ್ರು. ನಂತರದಲ್ಲೇ ಈ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ A1 ಆಗಿಬಿಟ್ರು ಸಾಹುಕಾರ್ ಅವರು. ಈಗ ಮಗಳು ಅರ್ಜಿಯನ್ನು ರದ್ದು ಕೋರಕ್ಕೆ ಹೋದ್ರೆ ಹೈಕೋರ್ಟ್ ಏನ್ ಕ್ಲಾಸ್ ತಗೋಬೇಕು, ಇವತ್ತು ಆ ಕ್ಲಾಸ್ ತಗೊಂತು. ಸರಿಯಾಗಿ ಕೊಟ್ಟಿದೆ ತಪರಾಕಿ. ನೀವು ಯಾವುದೇ ವಕೀಲರನ್ನು ಕರ್ಕೊಂಡು ಹೋಗಿ ನಿಮ್ಮ ದುಡ್ಡಿನ ಮೂಲಕ ವಾದ ಮಂಡಿಸಿದ್ರು ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ನೀವು ಅಪರಾಧಿಗಳು ಅನ್ನೋ ಥರ ಕಾಣಿಸ್ತಾ ಇದೆ. ನಿಮ್ಮ ಮೇಲೆ ಆರೋಪ ಬಂದಿರೋದು ಸತ್ಯ ಅಂತ ಅನಿಸ್ತಾ ಇದೆ ಅನ್ನೋ ನಿಟ್ಟಲ್ಲೇ ಮಾತಾಡಿದ್ದಾರೆ. ಅರ್ಜಿಯನ್ನು ತಿರಸ್ಕಾರ ಮಾಡಿದೆ, ರದ್ದು ಮಾಡಿದೆ. ಇವರು KPSC ಸಂಬಂಧಪಟ್ಟಂಗೆ ನಮಗೆ ಮೊದಲು ಬರೋದೇನೆಂದರೆ, ಈಗ ನೀಟ್ ಪರೀಕ್ಷಾ ವಿಚಾರದಲ್ಲಿ ಅಷ್ಟೊಂದು ಮಟ್ಟಕ್ಕೆ ಹೋರಾಟ ತಾರಕಕ್ಕೇರ್ತಿರೋ ಸಂದರ್ಭದಲ್ಲಿ KPSC ಮಕ್ಕಳು ಪರೀಕ್ಷಾರ್ಥಿಗಳಲ್ವ ಇವರು, ಹೌದು, ಇವರಿಗೆ ಅನ್ಯಾಯ ಆಗ್ತಾ ಇಲ್ವಾ? ಇವರ ಅನ್ಯಾಯದ ವಿರುದ್ಧವಾಗಿ ಪ್ರತಿಭಟಿಸೋದಕ್ಕೆ ಯಾರಿಗೂ ಮನಸ್ಸಾಗ್ತಾ ಇಲ್ವಲ್ಲ? ಯಾಕೆ? ವಿರೋಧ ಪಕ್ಷದವರು ಸರಿಯಾಗಿ ನಿಂತುಕೊಳ್ಬೇಕಾಗಿರುವುದು ಅಲ್ಲೆಲ್ಲೋ ಮೈಕ್ ಮುಂದೆ ಮಾತ್ರ ಸೀಮಿತ ಆಗ್ತಾ ಇದ್ದಾರೆ, ಮತ್ತು ಹೋರಾಟವನ್ನು ಸರಿದಾರಿಯಲ್ಲಿ ತರೋದಕ್ಕೆ ಆಗ್ತಾ ಇಲ್ಲ ಇವ್ರ ಕೈಯಲ್ಲಿ. ಅಲ್ಲೆಲ್ಲೋ ದೆಹಲಿಯಲ್ಲಿ ವರ್ಕ್ ಆಗುತ್ತೆ ಅಂತಂದರೆ ನಮ್ಮಲ್ಲಿ ಯಾಕೆ ವರ್ಕ್ ಆಗೋದಿಲ್ಲ? ಹೌದು, ನಮ್ಮಲ್ಲಿ KPSC ಹಗರಣದ ಸಂದರ್ಭಕ್ಕೆ ತಕ್ಕಂಗೆನೆ ಯಾಕೆ ಇವರು ಮಾತಾಡ್ತಾ ಇಲ್ಲ? ಸ್ವತಃ ಸ್ವಜನ ಪಕ್ಷಪಾತದ ಅಡಿಯಲ್ಲಿ ತಗಲಾಕೊಂಡಿರುವಂಥ ವ್ಯಕ್ತಿಯನ್ನ ನಾವು ಇವತ್ತು ಜೈಲಿಗೆ ಕೂರಿಸಿದ್ದೀವಿ. ಹಾಗಂತ ಆತನ ಒಬ್ಬನ ಅಡಿಯಲ್ಲೇ ಆಗಿದೆಯಾ? ಮಿಕ್ಕವರು ಆ KPSC ಒಳಗಡೆ ಎಷ್ಟು ಜನ ಇದ್ದಾರೆ? ಅವರಿಗೆಲ್ಲ ಯಾವಾಗ ಕೋಳ ಬೀಳೋದು? ಅವರು ಇಲ್ಲಿವರೆಗೂ ದೇಶದಾದ್ಯಂತ 150ಕ್ಕೂ ಹೆಚ್ಚು ಪ್ರಶ್ನಾ ಪತ್ರಿಕೆಗಳು ಮತ್ತು ಪರೀಕ್ಷಾ ವಂಚನೆಗಳು ಈಚೆ ಬಂದಿರುವಂಥದ್ದು. ಎಷ್ಟು ಪರೀಕ್ಷಾ ಪತ್ರಿಕೆ ವಿಚಾರದಲ್ಲಿ ಅಥವಾ ವಂಚನೆ ವಿಚಾರದಲ್ಲಿ ಒಂದು ತೀರ್ಪು ಬಂದಿರುವಂಥದ್ದು, ಒಂದು ತಾರ್ಕಿಕ ಅಂತ್ಯ ಕಂಡಿರುವಂಥದ್ದು ರಾಜ್ಯದಲ್ಲಿ ಎಷ್ಟಾಗಿದ್ದಾವೆ? SSLC ಪರೀಕ್ಷೆದಾಗುತ್ತೆ, PUC ಪರೀಕ್ಷೆದಾಗುತ್ತೆ, 26ರಲ್ಲೇನೆ 2 ಆಗಿದೆ. ಈಗ KSC ಸಂಬಂಧಪಟ್ಟಂತೆ PSI ಹಗರಣಗಳ ಕೂತ್ಕೊಂಡು ಎಲ್ಲವೂ ಬಂದು ತಲೆ ಮೇಲೆ ಕೂತಿರ್ಬೇಕಾದ್ರೆ ಯಾಕೆ ಇಷ್ಟೊಂದು ಒಂದು ಅಸಡ್ಡೆ ತೋರಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇದೆ. KPSC ಅಂತ ದೊಡ್ಡ ದೊಡ್ಡ ಪರೀಕ್ಷಾ ಕೇಂದ್ರಗಳು ಈ ರೀತಿ ಮಾಡಿದಾಗ
ಒಂದು ಕಠಿಣ ಕ್ರಮಕ್ಕೆ ಆಗ್ರಹ ಮಾಡಬೇಕು, ಒಂದು ಜನಾಂದೋಲನ ಆಗ್ಬೇಕು ಅನ್ನುವಂಥದ್ದು ಅನಿಸ್ತಾನೆ ಇಲ್ಲ. ಆ ಮಕ್ಕಳಿಗೆ ಮಾತ್ರ ಒಂದು ನ್ಯಾಯನ, ಅವ್ರಿಗೆ ಮಾತ್ರ ನೋವಾ, ಅಥವಾ ಅಲ್ಲಿ 20 ಸಾವಾಗಿರೋದಕ್ಕೆ ಮಾತ್ರ ಇಲ್ಲಿ ಬಿಸಿ ತಗೊಳ್ತಾ ಇಲ್ವಾ? ಇಲ್ಲೊಂದಷ್ಟು ಸಾವುಗಳಾಗಬೇಕಾ, ಹೆಣಗಳು ಬೀಳಬೇಕಾ? ಯಾವ ನಿರೀಕ್ಷೆಯಲ್ಲಿ ಸಮೂಹ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆ ವ್ಯಕ್ತಿ KPSC ಹಗರಣಕ್ಕೆ ಸಂಬಂಧಪಟ್ಟಂಗೆ ಆ ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆ ಇದರಲ್ಲಿ ತಂದೆಯ ಹೆಸರಲ್ಲಿ ಅವರು ಯಾರೋ ಮುಖಂಡ ಕಾಂತರಾಜು ಅಂತನೋ ಯಾರೋ ಇದ್ದಾರೆ, ಟೆವಲ್ ಕಚ್ಕೊಂಡು ಅವರು ವಯಸ್ಸಾದವ್ರ ರೀತಿಯಲ್ಲಿ ಮಾತಾಡಿ ಆ ಆಡಿಯೋ ಕೂಡ ವೈರಲ್ ಆಗತ್ತೆ. ತಣ್ಣ ಕೂತಿದ್ದಾರೆ. ಇವ್ರು ಯಾರೋ ಸುಮಾ ಏನು ಅರ್ಜಿ ಹಾಕೊಂಡಿದ್ದಾರೆ, 40,000 ರೂಪಾಯಿ ಆದಾಯ ಪ್ರಮಾಣ ಪತ್ರ ಪ್ಲಸ್ ಈ OBC ಸರ್ಟಿಫಿಕೇಟ್ ತಗೊಂಡೋಗಿರೋದು, ಅಲ್ಲಿ ಮೀಸಲಾತಿ ಎತ್ಕೊಂಡ್ಬಿಡೋಣ ಅನ್ನೋ ಕಾನ್ಸೆಪ್ಟಲ್ಲಿ ಸರಿಯಾದ ತಪರಾಕಿಯನ್ನು ಕೊಟ್ಟಿದೆ. ಈ ಕೋರ್ಟ್ಗೆ ಹೋಗಿರುವಂಥ ಒಂದು ಪ್ರಕರಣ ಇದು. ಆದರೆ KPSCಯೂ ಸೇರಿದಂತೆ ಬೇರೆ ಬೇರೆ ಈಗ ನಮ್ಮಲ್ಲಿ ಆಗಿರುವಂಥ ಕೆಲವು ಪರೀಕ್ಷಾ ಹಗರಣಗಳನ್ನು ಮುಂದಿಟ್ಟುಕೊಂಡು ಯುವ ಸಮುದಾಯ ಇಲ್ಲೂ ಕೂಡ ಮುನ್ನೆಲೆಗೆ ಬರಬೇಕು. ನಮ್ಮಲ್ಲೂ ಕೂಡ ಬರೀ ನೀಟನ್ನು ಇಟ್ಕೊಂಡು ಮಾತ್ರ ಬರಬೇಡಿ. ನಮ್ಮಲ್ಲಿ ಒಂದಷ್ಟು ಬೇರೆ ಬೇರೆ ಪರೀಕ್ಷೆಗಳಲ್ಲೂ ಮಕ್ಕಳಿಗೆ ಅನ್ಯಾಯ ಆಗಿದೆ. ನೋಟಿಫಿಕೇಶನ್ ಹೆಸರಲ್ಲಿ ಹಣಗಳನ್ನು ತಗೊಂಡು ಕೂಡ ಇವತ್ತಿಗೂ ಹಣ ವಾಪಸ್ಸು ಕೊಡದೇ ಇರುವಂತಹ ಪ್ರಕರಣಗಳು ಕೂಡ ನಮ್ಮ ಮುಂದೆ ಇದೆ. ಆದ್ರೆ 400 ರೂಪಾಯಿ 600 ರೂಪಾಯಿ ಬಡ ವಿದ್ಯಾರ್ಥಿಗೆ, ಅದು ಬಡ ಪರೀಕ್ಷಾರ್ಥಿಗೆ ದುಡ್ಡಲ್ವ ಸ್ವಾಮಿ? ಬಹಳ ಹೊರೆ. 400 ಇಂಟು 20 ಲಕ್ಷ ಹಾಕೊಂಡ್ರೆ ಎಷ್ಟಾಯ್ತು? ನಿಮಗೆ ಖಜಾನೆಗೆ ಸೇರಿರೋ ದುಡ್ಡು ಯಾಕೆ ವಾಪಸ್ ಕೊಡ್ತಾ ಇಲ್ಲ ಮಕ್ಕಳಿಗೆ? ಆ ದುಡ್ಡುಗಳು ಎಲ್ಲಿ ಹೋಗುತ್ತೆ? ನೋಟಿಫಿಕೇಶನ್ ರದ್ದಾಗುತ್ತೆ, ದುಡ್ಡು ಮಾತ್ರ ಅಲ್ಲೇ ಇರುತ್ತೆ. ಅದು ಯಾರಿಗೋಸ್ಕರ ಫಿಕ್ಸ್ಡ್ ಡೆಪಾಸಿಟ್? ಅಥವಾ ಅದರ ಲೆಕ್ಕಾಚಾರದಲ್ಲಿ ಅದೆಷ್ಟು ಅನಾಚಾರಗಳಾಗಿದವೋ ಗೊತ್ತಿಲ್ಲ. ಹೌದು. ಈ ಪರೀಕ್ಷಾ ಲೆಕ್ಕಾಚಾರದಲ್ಲಿ ಈ ವಂಚನೆಗಳಾಗ್ತಾವಲ್ಲ, ಹೊರಗಡೆ ಸೋರಿಕೆ ಆಗಿದ್ದಕ್ಕಿಂತ ಒಳಗಡೆ ಆಗಿರುವಂಥ ಲೋಪಗಳನ್ನು ಹುಡುಕಿಡಬೇಕೀಗ. ಆ ಒಳಗಡೆ, ಆ ಪರೀಕ್ಷಾ ಮಂಡಳಿಗಳ ಒಳಗಡೆ ಏನಿದಾವಲ್ಲ, ಅಲ್ಲಿ ಒಂದಷ್ಟು ತುಂಬ ಬ್ರಹ್ಮಾಂಡ ಭ್ರಷ್ಟಾಚಾರ ಕೂತ್ಕೊಂಡಿದೆ. ಅದನ್ನ ಈಚೆ ತೆಗಿಬೇಕು ಅಂತಂದ್ರೆ ಮತ್ತೆ ಈ ಯುವ ಸಮುದಾಯ ಯಾರು ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೋ, ಯಾರು ಪರೀಕ್ಷಾರ್ಥಿಗಳಿದಾರೋ ಅವರು ಮತ್ತು ಅವರ ಕುಟುಂಬದವರು ಮುನ್ನೆಲೆಗೆ ಬಂದು ನಿಂತ್ಕೊಂಡ್ರೆ ಇದಕ್ಕೊಂದು ಲೆಕ್ಕಾಚಾರಕ್ಕೆ ಸಿಗ್ಬೋದು. ಒಂದು ತಾರ್ಕಿಕ ರೂಪಕ್ಕೆ ತರಬಹುದು. ಈಗ ಕೇಂದ್ರದಿಂದ ಬಂದಿರುವಂತ ಆ ಒಂದು ಏನು ಮಸೂದೆ ಪಾಸ್ ಆಗಿರೋದ್ರಿಂದ ಒಂದಷ್ಟು ಹಿಡಿತಕ್ಕೆ ಬರ್ಬೋದು. ಈಗಾಗಲೇ ಮಕ್ಕಳು ನೊಂದಿದಾರಲ್ಲ, ಅವ್ರಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಇಲ್ಲಿವರೆಗೆ ಆಗಿರೋದನ್ನು ಕೂಡ ನೀಟ್ನಲ್ಲಿ ಮಾಡ್ತಾ ಇದಾರಲ್ಲ, ಇಲ್ಲೂ ಕೂಡ ನೀಟ್ ಮಾಡಿ. ಇಲ್ಲದೇ ಇದ್ರೆ ಮತ್ತೆ ಅದೇ ಹಣೆ ಬರಕ್ಕೆ ಈ ಯುವ ಸಮುದಾಯ ಸಿಕ್ಕಾಕೊಳ್ಳುತ್ತೆ. ನೀಟ್ ಹೆಂಗೂ ನೀಟ್ ಮಾಡಕ್ ಹೋದ್ರು KPSC ಕ್ಲೀನ್ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ ಹೌದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.